ಇವತ್ತಿನ ಜನಸ್ಪಂದನ ಕಾರ್ಯಕ್ರಮದಲ್ಲಿ ನಿಮ್ಮ ಸಮಸ್ಯೆಗಳು ಏನೇ ಇರ್ಬೋದು ಅದನ್ನು ಅರ್ಜಿ ಮುಖಾಂತರ ನೀವು ನಮಗೆ ಕೊಡಬೇಕಾಗುತ್ತೆ. ಅಕಸ್ಮಾತ್ ಅರ್ಜಿ ಮುಖಾಂತರ ಕೊಡದೇ ಇರೋರು ಏನೇ ಸಮಸ್ಯೆ ಇದ್ದರೂ ಮುಂದೆ ಬರೆದು ಕೂಡ ತಹಸೀಲ್ದಾರಿಗೆ ಮತ್ತು ಅವರಿಗೆ ಕೊಡ್ಬೋದು. ಹಾಗೆಯೇ ಏನಾರಂಥ ಸಮಸ್ಯೆಗಳಿದ್ದರೆ ಓರಲ್ಲಗೂ ಕೂಡ ಕೆಲವು ಸಂಘ ಸಂಸ್ಥೆಗಳು ಏನಾದ್ರು ಸಮಸ್ಯೆಗಳಿದ್ದರೆ ಓರಲ್ಲಗೂ ಕೂಡ ನೀವು ಪ್ರಸ್ತಾಪ ಮಾಡ್ಬೋದು. ನೀವು ಏನು ಸಮಸ್ಯೆಗಳನ್ನ ಹೇಳ್ತೀರಿ ಅದನ್ನು ಅಧಿಕಾರಿ ವರ್ಗಕ್ಕೆ ಸೂಚನೆ ಕೊಟ್ಟು ಕಾಲಮಿತಿಯನ್ನು ನಿಗದಿ ಮಾಡಿ ಸಮಸ್ಯೆಗಳನ್ನ ಬಗೆಹರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿಕೊಡ್ತೀವಿ. ನೀವು ಏನು ತಂದಿರ್ತೀರಿ ಅದರಲ್ಲಿ ಸುಮಾರು 85ರಿಂದ 90% ಸಮಸ್ಯೆಗಳನ್ನ ಇತ್ಯರ್ಥ ಮಾಡ್ತೀನಿ. ಇನ್ನು ಏನಾದ್ರು 50% ಏನಂದರೆ ಏನಾದ್ರು ಲಿಟಿಗೇಷನ್ ಇದ್ದು, ಏನಾದ್ರು ಕಾನೂನಿಗೆ ವ್ಯತಿರಿಕ್ತವಾಗಿದ್ದು, ಅಕಸ್ಮಾತ್ ಏನಾದ್ರು ತಹಸೀಲ್ದಾರು ಅದನ್ನು ಕೋರ್ಟ್ಗೆ ಇಟ್ಕೊಂಡು ತೀರ್ಮಾನ ಮಾಡ್ಕೋಬೇಕು ಸಾಕ್ಷಿ ಸಮೇತ ಅನ್ನೋ ಒಂದು ಪ್ರಸ್ತಾಪ ಬಂದಾಗ ಮಾತ್ರ ಲೇಟ್ ಆಗ್ಬೋದು ಹೊರತು ಅದು ಬಿಟ್ಟು ಬೇರೆ ಏನೇ ಸಮಸ್ಯೆ ಇದ್ದರೂ ಕೂಡ ಒಂದು ಕಾಲಮಿತಿ ಒಳಗೆ ಸಮಸ್ಯೆಗಳನ್ನ ಪರಿಹಾರ ಮಾಡೋಕ್ಕೆ ಅಧಿಕಾರಿಗಳನ್ನ ಸೂಚನೆ ಕೊಡ್ತೀನಿ. ಅದರ ಪ್ರಕಾರ ಖಂಡಿತವಾಗೂ ನಿಮ್ಮ ಸಮಸ್ಯೆ ಆದಷ್ಟು ಬೇಗ ವಿತಿನ್ 15 ಡೇಸ್ ಒಳಗಡೆ ಏನೇ ಪ್ರಾಬ್ಲಮ್ ಇದು ಸಾಲ್ವ್ ಮಾಡುವಂಥ ಪ್ರಾಬ್ಲಮ್ನ ಸಾಲ್ವ್ ಮಾಡಿಸ್ಕೊಡೋಕ್ಕೆ ನಾನು ಬದ್ಧವಾಗಿದ್ದೀನಿ. ಅದೇ ಥರ ಕಾರ್ಯಕ್ರಮಕ್ಕೆ ಸಾರ್ವಜನಿಕರ ನೀರಸ ಪ್ರತಿಕ್ರಿಯೆ, ಅಧಿಕಾರಿಗಳಿಗೂ ಕಾಯುವ ಶಿಕ್ಷೆ. ಗೌರಿಬಿದನೂರು ನಗರದ ಮಿನಿ ವಿಧಾನಸೌಧದಲ್ಲಿ ಇಂದು ಹಮ್ಮಿಕೊಳ್ಳಲಾಗಿದ್ದ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡರ ನೇತೃತ್ವದ ಜನಸ್ಪಂದನ ಕಾರ್ಯಕ್ರಮವು ಸಾರ್ವಜನಿಕರ ನೀರಸ ಪ್ರತಿಕ್ರಿಯೆಗೆ ಸಾಕ್ಷಿಯಾಯಿತು. ತಾಲೂಕಿನಾದ್ಯಂತ ಸಾವಿರಾರು ಸಮಸ್ಯೆಗಳಿದ್ದರೂ ಕೇವಲ 35 ಅರ್ಜಿಗಳು ಮಾತ್ರ ಸಲ್ಲಿಕೆಯಾಗಿರುವುದು ಅಚ್ಚರಿ ಮೂಡಿಸಿದೆ. ಗಂಟೆಗಟ್ಟಲೆ ಕಾಯಿಸಿದ ಶಾಸಕರು, ವಾಪಸ್ ಹೋದ ಸಾರ್ವಜನಿಕರು. ಕಾರ್ಯಕ್ರಮವು ನಿಗದಿಯಂತೆ ಬೆಳಗ್ಗೆ 11 ಗಂಟೆಗೆ ಪ್ರಾರಂಭವಾಗಬೇಕಿತ್ತು. ಆದರೆ ಶಾಸಕರು ಆಗಮಿಸುವುದು ವಿಳಂಬವಾದ ಕಾರಣ ಕಾರ್ಯಕ್ರಮ ಮಧ್ಯಾಹ್ನ 1 ಗಂಟೆಗೆ ಆರಂಭವಾಯಿತು. ಬೆಳಗ್ಗೆಯಿಂದಲೇ ಕಾದು ಕುಳಿತಿದ್ದ ಸಾರ್ವಜನಿಕರು ಕಾರ್ಯಕ್ರಮ ಲೇಟಾಗಿ ಪ್ರಾರಂಭವಾದ್ದರಿಂದ ಬೇಸತ್ತು ಮನೆಗಳತ್ತ ವಾಪಸ್ಸು ತೆರಳಿದರು. ಶಾಸಕರ ವಿಳಂಬ ಧೋರಣೆಯಿಂದಾಗಿ ತಾಲೂಕಿನ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಸುಮಾರು 2 ಗಂಟೆಗಳ ಕಾಲ ಮಿನಿ ವಿಧಾನಸೌಧದಲ್ಲಿ ಕಾದು ಕುಳಿತುಕೊಳ್ಳಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಕೇವಲ 35 ಅರ್ಜಿಗಳು ಮಾತ್ರ ಸಲ್ಲಿಕೆ. ಗೌರಿಬಿದನೂರು ತಾಲೂಕಿನ ಜನತೆಗೆ ಸಮಸ್ಯೆಗಳೇ ಇಲ್ಲವೇ ಎನ್ನುವಂತೆ ಕಾರ್ಯಕ್ರಮವು ನಡೆಯಿತು. ಸಲ್ಲಿಕೆಯಾದ ಕೇವಲ 35 ದೂರುಗಳನ್ನು ಸ್ವೀಕರಿಸಿದ ಶಾಸಕರು, ಮುಂದಿನ 15 ದಿನಗಳ ಒಳಗಾಗಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಲಾಗುವುದು ಎಂದು ಸಾರ್ವಜನಿಕರಿಗೆ ತಿಳಿಸಿದರು. ಉಪಸ್ಥಿತರಿದ್ದ ಗಣ್ಯರು. ಈ ಸಂದರ್ಭದಲ್ಲಿ ಅರವಿಂದ್ ಕೆಎಂ, ತಹಶೀಲ್ದಾರ್ ಜಿಕೆ ಹೊನ್ನಯ್ಯ, ಕಾರ್ಯನಿರ್ವಹಣಾಧಿಕಾರಿಗಳು ಅಂಜನ್ ಮೂರ್ತಿ, ವೃತ್ತ ನಿರೀಕ್ಷಕರು ಹಾಗೂ ವಿವಿಧ ಇಲಾಖೆಗಳ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ದೂರುದಾರರು ಉಪಸ್ಥಿತರಿದ್ದರು. ವರದಿ ಆರ್ಆರ್ಎಸ್ ನ್ಯೂಸ್, ಗೌರಿಬಿದನೂರು. ನಮ್ಮ ಪಿ ಅವರು ಇರ್ಬೋದು ಅಥವಾ ನಮ್ಮ ಶ್ರೀನಿವಾಸ್ ಗೌಡರು ಇರ್ಬೋದು, ಹಾಗೆಯೇ ನಮ್ಮ ಕೆಲವರು ಮುಖಂಡರುಗಳಿದ್ದಾರೆ. ಮುಖಂಡರಿಗೆ ಜವಾಬ್ದಾರಿ ಕೊಟ್ಟು ನೀವೇನೇ ಇದ್ದರೂ ತಹಸೀಲ್ದಾರ್ ಹತ್ರ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ, ಇವತ್ತು ಇ ಒ ಆಫೀಸಲ್ಲಿ ಏನಾದ್ರು ಸಮಸ್ಯೆ, ಆಫೀಸಿಗೆ ಯಾರಾದರೂ ಸಮಸ್ಯೆ ಹೇಳ್ಕೊಂಬಂದರೆ ನೀವೇ ಅಟೆಂಡ್ ಮಾಡಿ ಅವ್ರ ಸಮಸ್ಯೆಗಳನ್ನ ಸ್ಪಂದಿಸಬೇಕು. ಬಂದಂಥ ಜನಗಳದು 80 to 90% ಕೆಲಸ ಆಗಬೇಕು ಅಂತ ನಾನು ಸೂಚನೆ ಕೊಟ್ಟಿದ್ದೀನಿ ನಮ್ಮ ಸ್ಟಾಫ್ಗೂ ಕೂಡ. ಅದರಿಂದ ನಮ್ಮ ಶ್ರೀನಿವಾಸ್ ಗೌಡರು, ಹಾಗೆ ನಮ್ಮ ಪಿ ಆದಂಥ ಮಂಜುನಾಥ್ ಅವರು, ಹಾಗೆ ನಮ್ಮ ಮುಖಂಡರುಗಳು ಕೆಲವರು ಇದ್ದಾರೆ, 2-3 ಜನ ನಮ್ಮ ಪಕ್ಷದ ಮುಖಂಡರಿದ್ದಾರೆ. ಅವರಿಗೆ ಜವಾಬ್ದಾರಿ ಕೊಟ್ಟಾಗ ಏನಾಗಿದೆ ಅಂತಂದರೆ ಅವರು ಎಲ್ಲ ಆಫೀಸಿಗೆ ಬಂದು ಏನೇ ಸಮಸ್ಯೆಗಳ ರೈತರದಿದ್ದರೂ ಕೂಡ, ಸಾರ್ವಜನಿಕರಿದ್ದರೂ ಕೂಡ ಮಾಡೋದ್ರಿಂದ ಈಗ ಆದಷ್ಟು ಕೆಲಸ ನಮ್ಮ ಆಫೀಸ್ ಲೆವೆಲಲ್ಲಿ ಕೆಳ ಹಂತದಲ್ಲೇ ನಮ್ಮರೇ ಮಾಡ್ತಾವ್ರೆ. ನಮ್ಮ ಆಫೀಸ್, ನಾನು ಅದು ಸೂಚನೆ ಕೇಳ್ತೇನೆ, ನಮ್ಮ ಆಫೀಸ್ ಬಂದಾಗ ಎಷ್ಟು ಜನ ಕೆಲಸ ಆಗುತ್ತೆ ಅಂತಲೂ ಕೇಳ್ತೀನಿ ನಾನು. ನಮ್ಮ ಆಫೀಸಿಗೆ ಬಂದು ಏನೇ ಸಮಸ್ಯೆ ಹೇಳ್ಕೊಂಡ್ರೆ ನೀವು ತಹಸೀಲ್ದಾರಿಗೆ ಫೋನ್ ಮಾಡ್ಬೋದು, ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಫೋನ್ ಮಾಡ್ಬೋದು, ಇ ಒ ಫೋನ್ ಮಾಡ್ಬೋದು, ಅಥವಾ ಅಗ್ರಿಕಲ್ಚರ್ ಆಫೀಸಿಗೆ ಫೋನ್ ಮಾಡ್ಬೋದು, ಅಥವಾ ಯಾವುದೇ ಡಿಪಾರ್ಟ್ಮೆಂಟ್ ಇಲಾಖೆಗೆ ಫೋನ್ ಮಾಡಿ ಕೆಲಸ ಮಾಡಿಸೋದು ನಿಮ್ಮ ಜವಾಬ್ದಾರಿ ಕೂತ್ಕೊಂಡು ಅಂತ ಎಲ್ಲ ವ್ಯವಸ್ಥೆಯನ್ನು ಒಂದು ಮಿನಿಸ್ಟ್ರ್ ಆಫೀಸಲ್ಲಿ ಹೆಂಗೆ ಒಂದು ಸ್ಟಾಪ್ ಇಟ್ಕೊತಾರೆ ಹಂಗೆ MLA ಆದರೂ ಕೂಡ ನಾನು ಸ್ಟಾಪ್ ಇಟ್ಟು ಕೆಲಸ ಮಾಡಿಸ್ತಾ ಇದ್ದೀನಿ. ಅದರಿಂದ ಇತ್ತೀಚೆಗೆ ಮನವಿ ಬರೋದು ಕೂಡ 35 ಬಂದಿದೆ ಲೆಕ್ಕ ಹಾಕಿ, 150 ಬರ್ತಾ ಇದ್ದದ್ದು ಮನವಿ. ಅದರಿಂದ ನಮ್ಮಲ್ಲಿ ಆದಷ್ಟು ಕೆಲಸ ಆಯ್ತಾ ಇದೆ. ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾರೆ. ನಮ್ಮಲ್ಲಿರೋ ಸ್ಟಾಫ್ಗಳು ನಾನು ಸೂಚನೆ ಪ್ರಕಾರ ನಮ್ಮ ಆಫೀಸಲ್ಲೂ ಕೂಡ, ಹೋಮ್ ಆಫೀಸ್ ಏನಿದೆ MLA ಅವ್ರದ್ದು, ಅಲ್ಲಿ ಆಫೀಸಲ್ಲೂ ಕೂಡ ಜನಸ್ಪಂದನೆ ಕೆಲಸ ದಿನನಿತ್ಯ ಇರುತ್ತೆ. ನಾನು ಬಂದು ಜನಸ್ಪಂದನೆ ಮಾಡ್ಬೋದು, ಆದರೆ ದಿನನಿತ್ಯ
ಪ್ರಾಬ್ಲಮ್ ಹೇಳ್ಕೊಂಡು ಹೋಗುವಂಥ ಜನ ದಿನನಿತ್ಯ ಆಫೀಸ್ಗೆ ಹೋಗ್ತಾ ಇದ್ದಾರೆ. ಅದರಿಂದ ಏನೂ ಸಮಸ್ಯೆ ಇಲ್ಲ. ಏನೇ ಈ ಕೊಟ್ಟಿರೋದನ್ನು ಕೂಡ ಆದಷ್ಟು ತ್ವರಿತಗತಿಯಲ್ಲಿ ಸಾಲ್ವ್ ಮಾಡಿ ಜನಕ್ಕೆ ಅದೇನು ಅನುಕೂಲ ಮಾಡಿಕೊಡ್ಬೇಕು ಅದನ್ನು ನಾನು ತಹಸೀಲ್ದಾರ್ಗೆ ಮತ್ತು ಅಧಿಕಾರಿಗಳಿಗೆ ಹೇಳಿದ್ದೀನಿ. ಖಂಡಿತವಾಗೂ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಏನೇ ಸಮಸ್ಯೆ ಇದ್ದರೆ ಅಧಿಕಾರಿಗಳ ಹತ್ರಲ್ಲೇ ತಹಸೀಲ್ದಾರು ಇ.ಒ. ಮತ್ತು ಇವ್ರ ಹತ್ರ ಹೋಗಿ ನೀವು ಅರ್ಜಿ ಕೊಡ್ಬೋದು. ಅಕಸ್ಮಾತ್ ಅಲ್ಲಿ ಏನೋ ಆಗಲಿ ನಮ್ಮ ಆಫೀಸಿಗೆ ಬಂದು ಹೇಳ್ಬೋದು. ಖಂಡಿತವಾಗೂ ಕೂಡ ಜನಗಳ ಸಮಸ್ಯೆಗೆ ಮುಂದಿನ ದಿನಗಳು ಇನ್ನೂ ಹೆಚ್ಚಿನ ಮಟ್ಟದ ಸ್ಪಂದನೆ ಮಾಡ್ತೀವಿ ಅಂತ ಹೇಳ್ತಾ, ಈ ಒಂದು ಕಡು ಬಿಸಿಲಲ್ಲೂ ಕೂಡ ಇಷ್ಟು ಬಿಸಿಲಿದ್ದು ಕೂಡ ಇಷ್ಟು ಹೆಚ್ಚಿನ ಮಟ್ಟದಲ್ಲಿ ಬಂದಂಥ ಕುಂದುಕೊರತೆ ಹೇಳ್ಕೊಂಡು ಬಂದಂಥ ಸಾರ್ವಜನಿಕ ಬಂಧುಗಳಿಗೆ ನಮಸ್ಕಾರಗಳನ್ನ ಹೇಳಿ ನಾನು ಎರಡು ಮಾತು ಮುಗಿಸಿ ನಮಸ್ಕಾರ.